ವಸಂತ್ ಅವರು ಈ ಆನೆ ಜೊತೆ ತಮ್ಮ ಬದುಕನ್ನ ಕಳೆದ್ಬಿಟ್ಟಿದ್ದಾರೆ. ಅಭಿಮನ್ಯು ವಸಂತ, ಅಭಿಮನ್ಯು ಬೇರೆ ಅಲ್ಲ, ವಸಂತ ಬೇರೆ ಅಲ್ಲ. ಇವರಿಬ್ರು ಒಬ್ರನ್ನೊಬ್ರು ಬಿಟ್ಟಿರಲ್ಲ. ಕರ್ನಾಟಕದಲ್ಲಿ ಮೊತ್ತ ಮೊದಲ ಬಾರಿಗೆ ಯಾವ್ದಾದ್ರು ಆನೆ ಹುಲಿನ ಕ್ಯಾಪ್ಚರ್ ಮಾಡಿದ್ರೆ ಅದು ಅಭಿಮನ್ಯು. ಇಲ್ಲಿಗೆ ರಾಜನೇ ಸರ್. ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಯಾವ ಆನೆ ನಮ್ ಹಿಡಿದ್ರೆ ಸಾಕಿರೋ ಆನೆಗಳು ಯಾವ್ದೊಂದು ನಮ್ಮ ಪಕ್ಕ ಬರೋಕೆ ಎದುರ್ಕೊಬಿಡ್ತವೆ. ಇದ್ರ ಪಕ್ಕ ಬರಕ್ಕೆ ದುಬ್ಬರಿ ಆನೆಗಳನ್ನ ಎದುರ್ಕೊಬಿಡ್ತವೆ. ಸುಮಾರು ಎಲ್ಲಾ ಆನೆಗಳು ಎದುರ್ಕೊಬಿಡ್ತವೆ ಇದ್ರ ಪಕ್ಕ ಬರಕ್ಕೆ. ಇದ್ರ ಪಕ್ಕ ಯಾವ್ದು ಬರಲ್ಲ. ಇದಿದೆ ಅಂದ್ರೆ ದೂರದಲ್ಲೇ ತರಾಡ್ತಾ ಇರ್ತವೆ. ಅದು ಮದ ಬಂದಿದೆ ಅಂತ ಹೇಳಿದ್ರೆ ಸರ್, ಪ್ರತಿ ವರ್ಷ ಬರ್ತದೆ ಅಂತ ಹೇಳಿದ್ರೆ ಆರೋಗ್ಯ ಚೆನ್ನಾಗಿದ್ರೆ ಆನೆಗಳಿಗೆ ಮಾತ್ರ ಮದ ಬರೋದು ಸರ್. ಸರ್, ಈಗ ಒಂದ್ ಆನೆ ಹಿಡ್ಕೊಂಡ್ ಬರ್ತಿರಲ್ಲ, ಶ್ರೀಕಾಂತ್ ಹಿಡ್ಕೊಂಡ್ ಬರ್ತಿರಲ್ಲ, ಅದನ್ನ ಟೋಟಲಿ ಪಳಗ್ಸಕ್ ಎಷ್ಟು ದಿನ ಬೇಕು ಅಥವಾ ಎಷ್ಟು ತಿಂಗಳು ಬೇಕು? ಅದು ಕಿರಾಲ್ ತರ ಮಾಡ್ತೀವಿ. 4 ಕಡೆನು ಮರದ ಮುಂಡುಗಳು ಕಟ್ಬಿಟ್ಟು ಆ ಕಿರಾಲ್ ಒಳಗಡೆ ಹಾಕಿ ಒಂದ್ 4 ತಿಂಗಳು ಟ್ರೈನಿಂಗ್ ಕೊಡ್ತೀವಿ. ಅದಕ್ಕೆ ನಮ್ಮ ವಾಯ್ಸು, ನಾವು ಮಾಡೋರು ವಾಸನೆ, ಅದಕ್ಕೆ ಒಳಗಡೆ ಕಾಲೆತ್ತೋದು, ಭಾಷೆ ಕಲ್ಸೋದು, ನಾವು ಕರೆದ್ರೆ ಬರಂಗೆ ನಮ್ಮ ಮಾತು ತಿಳಿಬೇಕು. ಆ ರೀತಿ ಒಂದ್ 4 ತಿಂಗಳು ಅದು ಪೂರ್ತಿ ಆದ್ಮೇಲೆ ಗೊತ್ತಾಯ್ತದೆ ನಮ್ಗೆ ಇದು ಹೊರಗಡೆ ದಾಟಿಸ್ಬೋದು ಅಂತ. ಆಮೇಲೆ ದಾಟಿಸ್ಮೇಲೆ ಮಾಮೂಲಿ ಹೊರಗಡೆ ಒಂದ್ 6-7 ತಿಂಗಳು ಅದಕ್ಕೆ ಫುಲ್ ಬೈಕ್ ತಿರುಗಿ ತೊಳಿ ಹೆಂಗ್ ಮಾಡೋದು, ಆಮೇಲೆ ಮೇಲೆತ್ತಿ ಕೂತ್ಕೊಂಡು ಅದನ್ನ ಈ ಕಡೆ ಆ ಕಡೆ ನಾವು ಡ್ರೈವಿಂಗ್ ತಿರುಗಿಸ್ತೀವಿ ಮಾಡ್ತೀವಲ್ಲ, ಅದು ಕಾಲಲ್ಲೇ ಮಾಡೋದು, ಮತ್ತೆ ಕಾಲಲ್ಲಿ ಹತ್ತೋದು, ಅವೆಲ್ಲ ಹೊರಗಡೆ ಇರುತ್ತೆ. ಒಳಗಡೆ ಮಾಮೂಲಿ ಕೆಲಸ ಒಂದೂವರೆ ವರ್ಷ ಆದ್ಮೇಲೆ ಅದು. ಕೇಳಿದ್ರಲ್ಲ ಸ್ನೇಹಿತರೆ, ಒಂದು ಆನೆಯನ್ನ ಇವ್ರು ಪಳಗಿಸಿ ಈಗ ಹೆಂಗೆ ನೋಡಿ ಮಗುವಿನಂತೆ ನಿಂತಿರ್ತಕ್ಕಂಥ ಅಭಿಮನ್ಯು, ಮಗು ಇವ್ರ ಮುಂದೆ, ಅದು ವಸಂತ ಅವ್ರ ಮುಂದೆ ಮಗು ತರ ನಿಂತಿದೆ. ಇದು ಆ ರೀತಿ ಮಾಡೋದಕ್ಕೆ 1-1.5 ವರ್ಷ ಬೇಕು. ಈ ವಸಂತ ಅವ್ರ ಈಗ ನೀವು ಇದು ಬಿಟ್ಟು ಎಷ್ಟು ಆನೆ ಪಳಗಿಸಿದೀರಾ? ನಾನು ಇದೊಂದೇ ಆನೆ ಮಾಡ್ರಿ ಸರ್. ಇದೊಂದೇ ಆನೆ. ಸೊ ನೀವಿಬ್ರು ಇದೊಂದು ಆನೆಗೆ ಫಿಕ್ಸ್. ಸೊ ಇದು ನಿಮ್ಮನ್ ಬಿಟ್ರೆ ಬೇರೆಯವ್ರ ಮಾತು ಕೇಳಲ್ಲ. ನಿಮ್ ಮಾತು ಮೀರಲ್ಲ, ನೀವೇನ್ ಹೇಳಿದ್ರು ಕೇಳ್ಕೊಂಡಿರುತ್ತೆ. ಇದು ನಿಮ್ ಮಗು ತರ. ಸೊ ಅದೇ ತರ ಒಂದೊಂದ್ ಆನೆಗೆ ಒಂದೊಂದು. ಇವಾಗ ಹೊಸದಾಗ ಅದಕ್ಕೆ ಶ್ರೀಕಂಠನ್ ಪಳಗಿಸಿರಲ್ಲ ಸರ್, ಹೊಸದಾಗಿ ಅದಕ್ಕೆ ಒಬ್ಬರನ್ನ ಸಪರೇಟ್ ಆಗಿ ಕೊಟ್ಟಿರ್ತೀರಾ? ಅದಕ್ಕೆ 2 ಜನ ಕೊಟ್ಟಿರ್ತೀವಿ. ಒಬ್ಬ ಮಾವತ್ತ ಒಬ್ಬ ಕವಾಡಿ ಅದಕ್ಕೆ ಹಾಕಿರ್ತೀವಿ. ಅವರು ಕೆಲವು ಟೈಮಲ್ಲಿ ಅವ್ರಿಗೆ ಏನಾರ ಇದು ಕಾಲು ಕೈಯೋ ನೋವಾದಾಗ ಆ ಟೈಮಲ್ಲಿ ಬೇರೆಯವ್ರು ಚೇಂಜ್ ಮಾಡ್ತೀವಿ. ಇಬ್ರು ಚೇಂಜ್ ಮಾಡೋದಿಲ್ಲ, ಒಬ್ಬರನ್ನ ಚೇಂಜ್ ಮಾಡಿರ್ತೀವಿ. ಇಲ್ಲ ಅವರೇ ಕಂಟಿನ್ಯೂ ಕರೆಕ್ಟ್ ಆಗಿದ್ದಾರೆ, ಅವ್ರು ಹೆಲ್ತಿ ಆಗಿದ್ದಾರೆ ಅಂದ್ರೆ ಅವರೇ ಕಂಟಿನ್ಯೂ ಮಾಡ್ಕೊಳ್ತೀವಿ. ಸೊ ಅವರೇ ಕಂಟಿನ್ಯೂ ಮಾಡಿ ಕೊನೆವರೆಗೂ ಅವರೇ ನೋಡ್ಕೊಳ್ತಿರ್ತಾರೆ. ಕವಾಡಿ ಮಾಡೋರ್ನ ಈಗ ನೆಕ್ಸ್ಟ್ ಪರ್ಮಿಷನ್ ಆದ್ರೆ ಅವ್ರನ್ನ ಚೇಂಜ್ ಮಾಡಿ ಪುನಃ ಕವಾಡಿಗೆ ಹಾಕ್ತೀವಿ. ಮಾವತ್ರು ಇರೋಬ್ರು ಒಬ್ರೇ ಕರೆಕ್ಟ್ ಆಗಿ ಮಾಡ್ಕೊಳ್ತಾರೆ, ಅವ್ರೊಬ್ರೇ ಫಿಕ್ಸ್. ಈಗ ವಸಂತ ಅವ್ರಿಗೆ ಅಭಿಮನ್ಯು ಫಿಕ್ಸ್ ಹೆಂಗೋ ಹಂಗೆ. ಇವ್ರ ಪರ್ಮಿಷನ್ ಆದ್ರೆ ಇವ್ರ ಜೊತೆ ಇನ್ನೊಬ್ರು ಅಸಿಸ್ಟೆಂಟ್ ಕೊಡ್ತೀರಾ ಕವಾಡಿ? ಈಗ ಅಭಿಮನ್ಯು ಇದು ಕಳ್ಳಳದಲ್ಲಿತ್ತು. ಈ ಹೆಬ್ಬಳದಲ್ಲಿ ಹಿಡಿದ್ಮೇಲೆ ಅದು ನಮ್ಮ ಕಳ್ಳಳದಲ್ಲಿತ್ತು. ಈ ಅಭಿಮನ್ಯು ಹಿಡಿದು ಎಷ್ಟು ವರ್ಷ ಆಯ್ತು? ಇದನ್ನ ಹಿಡಿದು ಅದು ಸುಮಾರು 70 ಅಂದ್ರೆ 55 ವರ್ಷ ಆಗುತ್ತೆ. 55 ವರ್ಷ ಆಯ್ತು ಅಭಿಮನ್ಯು ಹಿಡಿದು ನೀವು. ಈಗ ಎಷ್ಟು ವರ್ಷ ಇದಕ್ಕೆ? 59 ಐತೆ ಈಗ. ಅದು ಯಾಕಂದ್ರೆ ಹಿಡಿದ ಟೈಮಲ್ಲಿ ಅದು 4 ವರ್ಷ 5 ವರ್ಷ ಅಂದ್ರೆ ಅದು ಸಾಹೇಬ್ರುಗಳು ಹಾಕೋದು, ಅದು ಏಜ್. ಮತ್ತೆ ಡಾಕ್ಟರ್ ಪಶುವೈದ್ಯಾಧಿಕಾರಿಗಳು ಸಾಹೇಬ್ರು ಇರ್ತಾರಲ್ಲ, ಅವ್ರಿಗೆ ಅವರು ಏಜ್ ಹಾಕೋದು. ಅವ್ರು ನೋಡ್ಬಿಟ್ಟು ಇಷ್ಟು ವರ್ಷ ಅಂತ ಹಾಕಿರ್ತಾರೆ. ಆ ಕ್ಯಾಲಿಕೇಶನ್ ಮೇಲೆ ಬರುತ್ತೆ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ ಮರಿ ಆದ್ರೆ ನಾವು ಕರೆಕ್ಟ್ ಆಗಿ ಹೇಳ್ಬೋದು ಏಜು ಅಂತ. ಅದಾದ್ಮೇಲೆ ಏಜ್ ಆಗಿರುತ್ತೆ. ನಾನೇ ಚಿಕ್ಕ, ನಮ್ಮ ತಂದೆ ಅವಾಗ ಕಳವಳದಲ್ಲಿದ್ರು. ನಾನು ಒಂದ್ 5-6 ವರ್ಷ ಹುಡುಗ ಇರೋದನ್ನು ಇದನ್ನ ನೋಡ್ಕೊಂಡ್ ಬರ್ತಾ ಇದ್ದೀನಿ. ನೀವು ನೋಡಿ ಎಷ್ಟು ವರ್ಷ ಆಯ್ತು ಅಭಿಮನ್ಯನ? ನಾನು ಸಿಕ್ಕಿದ್ರೆ ಜೊತೆನೇ ಇದೀನಿ ಸರ್. ನೀವು ಇದ್ರ ಜೊತೆನೇ ಇದ್ದೀರಾ? ಹೌದು ಸರ್. ಏನೊಂದು 30-35 ವರ್ಷ ಆಯ್ತಾ? ಆಯ್ತು ಸರ್. 35 ವರ್ಷದಿಂದ ನೋಡ್ಕೊಂಡಿದ್ದೀರಾ. ಎಷ್ಟು ಆಪರೇಷನ್ ಮಾಡಿರ್ಬೋದು ಆನೆ? ಎಷ್ಟಕ್ಕೆ ಇನ್ನೊಂದು ಆನೆಗಳನ್ನ ಎಷ್ಟು ಹಿಡಿದಿರ್ಬೋದು? ನನ್ನ ಲೆಕ್ಕದಲ್ಲಿ ಒಂದು 150 ಆನೆ ಹಿಡಿದೀನಿ ಸರ್. ಇವ್ರ ತಂದೆ 150 ಆನೆ. ಆಮೇಲೆ ಇವರು ಅದನ್ನೇ ಕಂಟಿನ್ಯೂ ಮುಂದುವರ್ಸ್ಕೊಳ್ತಿದ್ದಾರೆ. ನಿಮ್ ತಂದೆ ಕಾಲದಲ್ಲಿ ಎಷ್ಟು ಹಿಡಿದಿರ್ಬೋದು ಇದು? ನಮ್ ತಂದೆ ಕಾಲ ಇವ್ರ ತಂದೆನೂ ಇದ್ರಲ್ಲೇ ಇದ್ದಿದ್ದು. ಅವಾಗ ಅವ್ರದ್ದು ಒಂದು ಇದಿತ್ತಲ್ಲ, ಅವ್ರು ಆವಾಗ ಹಿಡಿದಾರೆ. ನಮ್ಮ ಬುದ್ಧಿ ಬಂದ್ಮೇಲೆ ನಾನು ತಂದೆಗೆ ನೋಡಿದ್ದೀನಿ, ಬಟ್ ಅವ್ರು ಮಾಡಿರೋದು ನೋಡಿದ್ದೀನಿ. ಅವ್ರ ಕಾಲ ನಂತರ ಇವ್ರು ಮಾಡ್ತಾರೆ. ವಸಂತ ಅವ್ರು ಮಾಡಿದ್ದಾರೆ. 150 ಆನೆಗಳನ್ನ ಹಿಡಿದು ಪಳಗಿಸಿದಂತ ಕೀರ್ತಿ ಅಭಿಮನ್ಯುಗೆ ಸಲ್ಲುತ್ತೆ ನೋಡ್ರಿ. ಇನ್ನು ಇದನ್ನ ನೀವ್ ಎಷ್ಟು ವರ್ಷ, ಈಗ ಎಷ್ಟನೇ ವರ್ಷ ಇದು ದಸರಾ? ಇದಕ್ಕೆ ದಸರಾ 6ನೇ ವರ್ಷ. 6ನೇ ವರ್ಷ.
ಐದನೇ ವರ್ಷ. 5ನೇ ವರ್ಷ. 5 ವರ್ಷದಿಂದ ಅಂಬಾರಿ ಹೊರತಾ ಇರ್ತಕ್ಕಂತ ಅಭಿಮನ್ಯು ಇನ್ನೆಷ್ಟು ವರ್ಷ ಇದು ಕಂಟಿನ್ಯೂ ಮಾಡ್ತೀವಿ? ಇನ್ನು ಇದಕ್ಕೆ 59, ನೆಕ್ಸ್ಟ್ ವರ್ಷ 60 ಐತದೆ, ಇನ್ನೊಂದು ವರ್ಷ ಬರ್ತದೆ. ಸೊ ಅಲ್ಲಿಗೆ ಈ ವರ್ಷ ಇನ್ನೊಂದು ವರ್ಷ, ಆಮೇಲೆ ಇದಕ್ಕೆ ನೀವು ರಿಟೈರ್ಮೆಂಟ್ ಕೊಡ್ತೀರಾ? ಆಮೇಲೆ ಇದು ಬರಲ್ಲ? ಇಲ್ಲ. ನೆಕ್ಸ್ಟ್ ಯಾವ್ದು ಇದರ ಆದ್ಮೇಲೆ? ಇದಾದ್ಮೇಲೆ ಇನ್ನೆಷ್ಟು ಐತೆ, 3 ಆನೆ ನೋಡ್ಬೇಕು ಇನ್ನೊಂದ್ 2 ವರ್ಷದಲ್ಲಿ ಯಾವ್ದು ಬರುತ್ತೆ ಅಂತ. ಈಗ ನಿಮ್ ದೃಷ್ಟಿಲಿ ಒಂದ್ 3 ಆನೆ ಇದೆಯಾ? 3 ಆನೆ ಐತೆ, ರೆಡಿ ಆಗಿದೆ. 3 ಆನೆ ಐತೆ. ಟವ್ 3 ಯಾವ್ದು ಬರ್ತದೆ ಅನ್ನೋದನ್ನ ನೋಡ್ಬೇಕು. ಕೇಳಿದ್ರಲ್ಲ ಸ್ನೇಹಿತರೆ, ವಸಂತ್ ಅವರು ಈ ಆನೆ ಜೊತೆ ತಮ್ಮ ಬದುಕನ್ನ ಕಳೆದ್ಬಿಟ್ಟಿದ್ದಾರೆ. ಅಭಿಮನ್ಯು ವಸಂತ, ಅಭಿಮನ್ಯು ಬೇರೆ ಅಲ್ಲ, ವಸಂತ ಬೇರೆ ಅಲ್ಲ. ಇವರಿಬ್ರು ಒಬ್ರನ್ನೊಬ್ರು ಬಿಟ್ಟಿರಲ್ಲ. ವಸಂತ್ ಅವರೇ, ಈ ಆನೆಗೆ ನಿಮ್ಗೆ ಇದು ಕೋಪ್ಸ್ಗಳಲ್ಲ ನಿಮ್ಮ ಮೇಲೆ? ಇದು ಇಲ್ಲ ಸರ್, ಅದು ಕೋಪ್ಸ್ಕೊಳ್ತಾರೆ. ಮದ ಬಂದಾಗ ಸ್ವಲ್ಪ ಆನೆ ಇದ್ರಲ್ಲಿ ಬ್ರೇವ್ ಚೇಂಜ್ ಆಗಿರ್ತದೆ ಮದದಲ್ಲಿ ಇರೋತ್ತಿಗೆ ಮಾತ್ರ. ಮತ್ತೆ ಹಿಂಗ್ ಚೆನ್ನಾಗಿರೋತ್ತಿಗೆ ನಮ್ ಜೊತೆ ಮಾಮೂಲಿ ಯಾವ ಜೊತೆ ಜಗಳ ಮಾಡಲ್ಲ, ಏನ್ ತೊಂದ್ರೆ ಇಲ್ಲ. ನಮ್ ಅಂದ್ರೆ ಮಾವುತ ಕವಾಟಿ ಇರುತ್ತೆ ಸರ್, ಬೇರೆ ಯಾರನ್ನ ಹತ್ರ ತಗೊಳ್ಳೋದಿಲ್ಲ. ಮಾವುತ ಕಾಡಿಗಳಿದ್ರೆ ಏನ್ ಮಾಡಲ್ಲ, ಚೆನ್ನಾಗಿರ್ತದೆ. ಎಲ್ಲಿಗಾರ ತಗೊಂಡ್ ಹೋಗ್ಬೋದು, ಎಲ್ಲಿಗಾರ ಬರ್ಬೋದು. ಮದ ಇರೋ ಟೈಮಲ್ಲಿ ಮಾತ್ರ ನಮ್ಮ ಕವಾಡಿಗಳನ್ನ ಹತ್ರ ತಗೊಳ್ಳೋದಿಲ್ಲ, ನನ್ನ ಒಬ್ಬನ ಮಾತ್ರ ಹತ್ರ ತಗೊಳ್ಳೋದು. ಹೌದಾ? ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಇದಕ್ಕೆ ಮದ ಬಂದೈತೆ ಅಂತ? ಮದ ಬಂದ್ರೆ ಸರ್, ಇಲ್ಲಿ ಮದ ಇಲ್ಲಿ ಕಣ್ಣು ಪಕ್ಕದ ಹಿಂದೆ ನೋಡಿದ್ರಿ ಸರ್, ಇಲ್ಲಿ ಹೋಲ್ಸ್ ಇದೆ. ಇಲ್ಲಿ ಆ ಹೋಲ್ಸ್ ಇಂದ ಅಲ್ಲಿ ಹರ್ಕೊ ಬಂದು ಇಲ್ಲಿ ಇಳಿತಾ ಇರ್ತದೆ ಸರ್. ಇಲ್ಲಿ ಹಿಂದೆ ರೀಸಿಯಸ್ ಬೀಳ್ತಾನೆ ಇರ್ತದೆ ಹಿಂದ್ಗಡೆ. ಅದು ಫುಲ್ ಮದದಲ್ಲಿ ಇದೆ ಅಂತ. ಆ ಟೈಮಲ್ಲಿ ಅದು ಯಾರ ಮೇಲೆ ಬೀಳುತ್ತೀನಿ, ಯಾರ ಮೇಲೆ ಹೇಳ್ತೀನಿ ಗೊತ್ತಿರಲ್ಲ ಅದಕ್ಕೆ. ಅದು ಬಹಳ ಹೆವಿ ಡೇಂಜರ್ ಅದೇ ಒಂದು ಟೈಮಲ್ಲಿ ಸರ್ ಮದದಲ್ಲಿ. ಅದೊಂದು ಬಿಟ್ರೆ ಚೆನ್ನಾಗಿರೋ ಟೈಮಲ್ಲಿ ಯಾವ ಗಲ್ಟಿಗಳು ಯಾವ್ದಿರಲ್ಲ. ಎಲ್ಲ ಆನೆಗಳು ಮದ ಬಂದ್ರೆ ಮಾತೃಗಳನ್ನ ಬಿಚ್ಚೋದಿಲ್ಲ. ಅಂದ್ರೆ ಇದು ಮದ ಬಂದ್ರು ಎಲ್ಲ ಕಡೆ ಹೋಗಿ ಕ್ಯಾಪ್ಚರ್ ಎಲ್ಲ ಮಾಡಿದೆ ಇದು. ಹೌದಾ? ಈ ಮದ ಬಂದ್ರೆ ಎಷ್ಟು ದಿನ ಇರುತ್ತೆ ಇದಕ್ಕೆ? ಇದಕ್ಕೆ ಒಂದು ಮಿನಿಮಮ್ ಒಂದು 6 ತಿಂಗಳು ಇರ್ತದೆ ಸರ್. ಮದ ಬಂದ್ರೆ 6 ತಿಂಗಳು ಇರ್ತದೆ ಸರ್. ಅಯ್ಯೋ ಶಿವ, ಹೆಂಗ್ 6 ತಿಂಗಳು ಇದನ್ನ ಕಂಟ್ರೋಲ್ ಮಾಡ್ತೀರಾ? ಇಲ್ಲ ಸರ್, ಏನೆಲ್ಲ ಸ್ವಲ್ಪ ದೊಕ್ಕ ಬರೋದು, ಸ್ವಲ್ಪ ವಾಕಿಂಗ್ ಮಾಡಿಸೋದು, ಒಂದು ರೌಂಡ್ ಹಾಕ್ಸೋದು ಎಲ್ಲ ಕರ್ಕೊಂಡ್ ಬಂದ್ರೆ ಎಲ್ಲ ಕಮ್ಮಿ. ಮದ ಯಾವಾಗ ಬರುತ್ತೆ? ಪ್ರತಿ ವರ್ಷ ಬರುತ್ತಾ? ಅದು ಮದ ಬಂದಿದೆ ಅಂತ ಹೇಳಿದ್ರೆ ಸರ್, ಪ್ರತಿ ವರ್ಷ ಬರ್ತದೆ ಅಂತ ಹೇಳಿದ್ರೆ ಆರೋಗ್ಯ ಚೆನ್ನಾಗಿದ್ರೆ ಆನೆಗಳಿಗೆ ಮಾತ್ರ ಮದ ಬರುತ್ತೆ ಸರ್. ಆರೋಗ್ಯ ಕಮ್ಮಿ ಇದ್ರೆ 1 ತಿಂಗಳಲ್ಲ 2 ತಿಂಗಳಲ್ಲಿ ಮದ ನಿಂತೋಗ್ಬಿಡ್ತದೆ. ಆರೋಗ್ಯಕ್ಕೆ ಹೆಚ್ಚಿನ ನಿಮಿಷ ಚೆನ್ನಾಗಿದ್ರೆ ಮದ ಜಾಸ್ತಿ ಹೊಡ್ತಾ ಇರ್ತದೆ ಸರ್. ಅದೊಂಥರ ಗಂಡಸ್ತನ ಕಣ್ರಿ. ಇಟ್ಸ್ ಏನಂತಾರೆ, ಫ್ಯೂರಿಯಸ್. ಆರೋಗ್ಯ ಚೆನ್ನಾಗಿದ್ದಷ್ಟು ಮದ ಹತ್ಬಿಟ್ಟಿರ್ತದೆ ಆನೆಗೆ ಅಂತ ಅರ್ಥ. ಅದು ಹುಲಿ ಹಿಡ್ದಿಲ್ವ ಇದ್ರಲ್ಲಿ? ಇದೇ ಫಸ್ಟ್ ನಮ್ ಕರ್ನಾಟಕದಲ್ಲಿ ಹುಲಿ ಕ್ಯಾಪ್ಚರ್ ಫಸ್ಟ್ ಮಾಡಿಸಿದ್ರೆ ಇದ್ರ ಕೈಲಿ ಸರ್. ಇದೇನಾ? ಕೇಳಿ ಸ್ನೇಹಿತರೆ, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಯಾವ್ದಾದ್ರು ಆನೆ ಹುಲಿನ ಕ್ಯಾಪ್ಚರ್ ಮಾಡಿದ್ರೆ ಅದು ಅಭಿಮನ್ಯು. ಯಾವಾಗ ಹಿಡಿದಿತ್ತು ಇದು? ಸುಮಾರು ಇಲ್ಲಿ ಬಳ್ಳೆ ಕಾಕನಕೋಟೆ ಹತ್ರ ಒಂದು ಹುಲಿ ಬಂತು ಸರ್. ಆ ಸಾಲಿಗೆ ಮುಂಚೆ ಹೋಗಿತ್ತು. ಇಲ್ಲಿ ಒಂದ್ ಜಾಗದಲ್ಲಿ ಮನುಷ್ಯನ ತಿಂದ್ಕೊಬಿಟ್ಟಿತ್ತು ಹುಲಿ. ಆವಾಗ ಇದ್ರ ಮೇಲೆ ಕುತ್ಕೊಂಡು ಎಲ್ಲ ಇಂಜೆಕ್ಷನ್ ಡಾಕ್ಟರ್ ಮಾಡೋರು ಡಾಕ್ಟರ್ ಸಾಹೇಬ್ಗಳು. ಚಿಟ್ಟಪ್ಪ ಡಾಕ್ಟರ್ ಅಂತ ಇದ್ರು ಸರ್. ಚಿಟ್ಟಪ್ಪ ಡಾಕ್ಟರ್. ನೀವು ಇದ್ರಾಗ? ನಾನೇ ಮಾಡಿಸ್ತೀರ ಸರ್. ನೋಡ್ರಿ ಇವ್ರ ಧೈರ್ಯ ನೋಡ್ರಿ. ಈ ಆನೆ ಮೇಲೆ ಅದ್ ನೋಡೋದೇ ಫಸ್ಟ್ ಭಯ. ಇದು ಅದ್ರ ಮೇಲೆ ಕೂತ್ಕೊಳ್ಳೋದು ಇನ್ನೊಂದು. ಅದ್ರ ಮೇಲೆ ಕೂತ್ಕೊಂಡ ಹುಲಿ ಎಷ್ಟು ದೊಡ್ಡದಿತ್ತು ಹುಲಿ? ದೊಡ್ಡದೇ ಸರ್. ದೊಡ್ಡ ಹುಲಿನ? ಸುಮಾರು ಹುಲಿಗಳು ಇದ್ರ ಮೇಲೆ ಕೂತ್ಕೊಂಡು ಕ್ಯಾಪ್ಚರ್ ಮಾಡಿದ್ವಿ ಸರ್. ಬಂಡೀಪುರದಲ್ಲಿ ಸುಮಾರು ಹುಲಿಗಳು ಕ್ಯಾಪ್ಚರ್ ಮಾಡಿದೀನಿ ಇದ್ರ ಮೇಲೆ ಕೂತ್ಕೊಂಡು. ಇದಕ್ಕೇನ್ ಭಯ ಆಗಲ್ವಾ? ನಾವ್ ಮೇಲ್ಗಡೆ ಕೂತ್ಕೊಂಡ್ಬಿಟ್ರೆ ಯಾವ್ದಕ್ಕೆ ಇದಿರೋದಿಲ್ಲ ಸರ್. ಅದು ಇದಾ? ಹೌದು ಸರ್. ನೀವೆಲ್ಲ ನುಗ್ಗು ಅಂದ್ರೆ ನುಗ್ತಾ ಇರುತ್ತೆ. ನುಗ್ಗು ಅಂದ್ರೆ ನುಗ್ಬಿಡ್ತದೆ. ಹೊಡಿ ಅಂತ ಮೇಲ್ಗಡೆ ಕೂತ್ಕೊಂಡು ಹೇಳಿದ್ರೆ ಹೋಗಿ ಎರಡಕ್ಕೆಲ್ಲ ಹೊಡೆದ್ಬಿಡ್ತದೆ. ಹೊಡೆದ್ಬಿಡ್ತಿದ್ದು? ಹೊಡೆದ್ಬಿಡ್ತದೆ. ಅವಾಗ ಎರಡಲ್ಲ ನೀವೆಲ್ಲ ಓಡ್ಬಿಡ್ತವೆ. ಸೊ ಇದು ರಾಜ ಇಲ್ಲಿಗೆ? ಇಲ್ಲಿಗೆ ರಾಜನೇ ಸರ್. ಆಲ್ಮೋಸ್ಟ್ ನಮ್ ಕರ್ನಾಟಕದಲ್ಲಿ ಯಾವ ಆನೆ ನಮ್ ಹಿಡಿದ್ರು ಸಾಕಿರೋ ಆನೆಗಳು ಯಾವ್ದೊಂದು ನಮ್ಮ ಹೋದ್ರ ಪಕ್ಕ ಬರೋಕೆ ಎದುರ್ಕೊಬಿಡ್ತವೆ. ಇದ್ರ ಪಕ್ಕ ಬರಕ್ಕೆ ದುಬ್ಬರಿ ಆನೆಗಳನ್ನ ಎದುರ್ಕೊಬಿಡ್ತವೆ. ಸುಮಾರು ಎಲ್ಲಾ ಆನೆಗಳು ಎದುರ್ಕೊಬಿಡ್ತವೆ ಇದ್ರ ಪಕ್ಕ ಬರಕ್ಕೆ. ಇದ್ರ ಪಕ್ಕ ಯಾವ್ದು ಬರಲ್ಲ? ಯಾವ್ದು ಬರಲ್ಲ. ಇದಿದೆ ಅಂದ್ರೆ ದೂರದಲ್ಲೇ ತರಾಡ್ತಾ ಇರ್ತವೆ. ನೀವಿದ್ರೆ ಮಾತ್ರ ಮಗು ತರ ಇರ್ತದೆ. ಮಗು ರೀತಿ ಇರ್ತದೆ ಸರ್. ಯಾರನ್ನು ಏನು ಕೇಳಲ್ಲ, ಯಾರನ್ನು ಏನು ಮಾಡಲ್ಲ. ಈಗ ನಾನು ಎಷ್ಟು ಜನರು ದಸರಾದಲ್ಲಿ ಇದ್ರು ಯಾರಿಗೇನು ತೊಂದರೆ ಮಾಡಲ್ಲ. ಅಷ್ಟು ಏನಾದ್ರು ಮಾಡ್ಲಿ ಹೋಯ್ತಾ ಇರ್ತದೆ. ನಾ ಅದನ್ನೇ ಕೇಳ್ಬೇಕು ಅಂತ ಇದ್ದೆ ಸ್ನೇಹಿತರೆ. ಈಗೇನ ನಾನು ಇಲ್ಲಿ ಒಬ್ಬ ನಿಂತ್ಕೊಂಡಿದ್ದೀನಿ. ದಸರಾದಲ್ಲಿ ನೀವು ನೋಡಿದಿರ ಟಿವಿಲಿ 1000 ಜನ ಇದು ಸುತ್ತ ನಿಂತ್ಕೊಂಡು ಪಾಪ ಅದಕ್ಕೆ ಹೆಜ್ಜೆನು ಇಕ್ದೇದಂಗ್ ಮಾಡಿರ್ತಾರಲ್ಲ, ಯಾವಾಗಲೂ ಕೋಪ ಬರುತ್ತೆ. ಅಷ್ಟೊಂದ್ ಜನ ಇದ್ರ ಪಕ್ಕ ನಿಂತ್ಕೊಂಡು ಡಿಸ್ಟರ್ಬ್ ಮಾಡ್ತಾರಲ್ಲ ಅಂತ. ಅವಾಗ ಏನಾಗಲ್ವ? ಏನ್ ಮಾಡಲ್ಲ ಸರ್. ತನ್ನ ಪಾಡಕ್ ತಾನು ಹೋಗ್ತಾ ಇರ್ತಾನೆ. ಯಾವನಾರ ಪಕ್ಕ ನಿಂತಿರ್ಲಿ, ಏನಾದ್ರು ಮಾಡ್ಕೊಳ್ಳಿ. ಯಾ ತೋಪ್ ಕೀಪ್ ಸಿಡಿಸ್ತಾರಲ್ಲ, ಅವಾಗ ಏನ್ ಬೆದರಲ್ವ ಇದು? ಇಲ್ಲ ಸರ್, ನಾವು ಮಾವುತ ಕಾಡಿಗಳು ಇರ್ತೀವಲ್ಲ ಸರ್, ನಾವು ಇಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಒಂದ್ ಥಿಂಗ್ ಏನಪ್ಪ ಕ್ಲಿಯರ್ ಆಗಿದ್ದು ವಸಂತ್ ಅವ್ರು ಹೇಳಿದ್ದು ಅಂದ್ರೆ, ಮಾವುತ ಕಾವಾಡಿ ಎದುರುಗಡೆ ಇದ್ಬಿಟ್ರೆ ನೀವು ಇದ್ರ ಮುಂದೆ ನೀವು ನ್ಯೂಕ್ಲಿಯರ್ ಬಾಂಬ್, ರಾಕೆಟ್, ಪ್ಲೇನ್ ತಗೊಬಂದ್ರೆ ಏನ್ ಎದುರ ಪ್ರಶ್ನೆ ಇಲ್ಲ.
ಅಲ್ವಾ? ಹೌದು ಸರ್. ಏನಕ್ಕೂ ಎದುರಲ್ಲ. ಏನಕ್ಕೆ ಎದುರಲ್ಲ ಸರ್. ಅಂದ್ರೆ ಮೇನ್ ಮಾವತ ಕಾವಡಿ ಇರಲೇಬೇಕು ಸರ್. ಮಾವತ ಕಾವಡಿ ಅದ್ ಇಲ್ದೇ ಇದ್ದಾಗ ಯಾರನ್ನು ಯಾರನ್ನ ಸೇರ್ಸೋದಿಲ್ಲ. ಯಾರು ಹತ್ರ ಬರಕ್ ಬಿಡಲ್ಲ. ಅದೇ ನಾನು ಬೆಳಗ್ಗೆ ಬಂದೆ ಇಲ್ಲಿ ಕ್ಯಾಂಪ್ಗೆ ಬಂದಾಗ ಈ ಪುಣ್ಯಾತ್ಮ ಅಲ್ಲಿ ಮೇಯ್ತಾ ನಿಂತಿದ್ದ, ಪಕ್ಕದಲ್ಲಿ ಇದ್ದಂತ ಒಬ್ಬಡ್ಗ ದೂರ ಹೋಗಿ ಅಂತ ಓಡಿಸ್ಬಿಟ್ರು. ನಾವ್ ಅದ್ ಫಸ್ಟ್ ಆಫ್ ಆಲ್ ನಮ್ಗೆ ಭಯ ಅಂತ ಇಟ್ಕೊಳ್ಳಿ, ಅದೆಲ್ಲ 100 ಅಡಿ ದೂರದಲ್ಲಿ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ. ಈಗ ನೋಡಿ ಪಕ್ಕ ನಿಂತ್ಕೊಂಡು ನೋಡಿ ಇದನ್ನ ಮುಟ್ಬೋದಾ? ನೋಡಿಲಿ ನೋಡ್ರಿ, ಮುಟ್ಟಿದ್ರು ಏನ್ ಮಾಡಲ್ಲ, ಬಿಕಾಸ್ ಆಫ್ ವಸಂತ. ಯಾವನ ಮುಟ್ತಾವನೆ ನನ್ನನ್ನ, ಆದ್ರೂ ಸುಮ್ನೆ ನಿಂತಿದ್ದಾನೆ. ಇನ್ನೇನ್ ಹೇಳ್ಬೋದು ಇದ್ರ ಮೇಲೆ ಹೇಳಿ? ಇದ್ರ ಬಗ್ಗೆ ಏನೇನು ಮಾತಾಡಿಲ್ಲ ಸರ್. ಎಲ್ಲಾದ್ರೂ ಕರೆಕ್ಟ್ ಆಗಿದ್ದಾನೆ, ಹೆಲ್ತ್ ಅಲ್ಲಿ ಚೆನ್ನಾಗಿದ್ದಾನೆ. ಅದು ಮಾಡಿರೋಂತ ಕೆಲಸದಲ್ಲಿ ಎಲ್ಲಾ ಕೆಲಸದಲ್ಲಿ ನಮ್ಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾ ಕೆಲಸ ಚೆನ್ನಾಗಿನೇ ಮಾಡ್ರು ಸರ್. ಅದಾ 59 ವರ್ಷದಲ್ಲಿ ಇವನು ಏನು ಆ ಕಡೆ ಈ ಕಡೆ ನೋಡದೇ ಇದ್ದಂಗೆ ರಾಜ ಇದ್ದಂಗೆ ಡಿಪಾರ್ಟ್ಮೆಂಟ್ ತುಂಬಾ ಯೂಸ್ ಡಿಪಾರ್ಟ್ಮೆಂಟ್ ಗೆ. ಮತ್ತೆ ಆನೆಗಳನ್ನ ಪಳಗಿಸಕ್ಕೆ ಕಿರಾಲ್ಗಳು ದೊಡ್ಡ ಅಂತ ಮಾಡಿಸ್ತಾರ ಸರ್, ಅದನ್ನೆಲ್ಲ ಇದೇ ಕಟ್ಟೋದು. ಆನೆಗಳನ್ನ ಕೂಡ ಹಾಕಕ್ಕೆ ಮಾಡ್ತೀವಲ್ಲ, ಕಾಡನೆಗಳನ್ನ ಹಿಡ್ಕೊಂಡ್ ಬಂದು ಅದನ್ನೆಲ್ಲ ದೊಡ್ಡ ಒಳಗಡೆ ಹಾಕಕ್ಕೆ ಇದೆ ಎಲ್ಲ. ಅದನ್ನೆಲ್ಲ ಮರಗಳನ್ನೆಲ್ಲ ಎತ್ತಿ ನಿಲ್ಸೋದೆಲ್ಲ ಇದೆ ಇವನೇ ನಿಲ್ಸೋದು. ಸಖತ್ ಕೆಲಸ ಮಾಡ್ತಾನೆ, ಸಖತ್ ಕೆಲಸ ಮಾಡ್ತಾರೆ. ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು ಆನೆಗಳಿದ್ರೆ ಕೆಲಸ ಮಾಡಕ್ಕಾಗಿಲ್ಲ ಇನ್ನು. ಹೌದಾ? ಇದುವರೆಗೂ ಮಾಡಿಲ್ಲ, ಬೇರೆ ಯಾವ ಆನೆ ಈ ಮಟ್ಟಿಗೆ ಕೆಲಸ ಮಾಡಲ್ಲ ಡಿಪಾರ್ಟ್ಮೆಂಟ್ ಅಲ್ಲೇ ಮಾಡಿಲ್ಲ ನೋಡ್ರಿ. ಈಗ ಕರೆಕ್ಟ್ ಅದೇ ಹೇಳ್ಬೇಕು ಅಂತಿದ್ದೆ. ಇಲ್ಲಿಂದ ಹೊರಡುವಾಗ ಏನೇನ್ ಪೂಜೆ ಮಾಡ್ತೀರಾ? ಇಲ್ಲ, ನಮ್ಮ ಕಾಡಲ್ಲಿ ಗಣಗೂರ್ ಸ್ವಾಮಿ ಅಂತ ಇದೆ, ಮತ್ತೆ ಅಮ್ಮಾಳಿ ಸ್ವಾಮಿ ಅಂತ ಇದೆ ಸರ್. ಅವ್ 2 ಜಾಗ ನಾವು ಹೋಗಿ ಪೂಜೆ ಮಾಡ್ಕೊಂಡು ಬಂದು ಇವನ್ನ ನಿಲ್ಸ್ಕೊಂಡು ಇಲ್ಲೊಂದು ಪೂಜೆ ಮಾಡಿ ಆನಂತರ ವೀರನಹಳ್ಳಿಗೆ ಹೊರಡ್ತೀವಿ ಸರ್. ಕೇರಳದ ಸ್ನೇಹಿತರೆ, ಗಣಗೂರ್ ಸ್ವಾಮಿ ಮತ್ತೆ ಅಮ್ಮಾಳೆ ಸ್ವಾಮಿ ಅಂತ ಕಾಡಿನ ದೇವತೆಗಳು, ವನದೇವತೆಗಳು. ಅವಕ್ಕೆ ಈ ಮಾವತ ಕಾವಾಡಿಗಳು ಇವರೆಲ್ಲ ಹೋಗಿ ಪೂಜೆ ಮಾಡ್ಕೊಂಡ್ ಬಂದು ಆಮೇಲೆ ಅಭಿಮನ್ಯುನ ಮತ್ತೆ ಈ ಎಲ್ಲ ಇಲ್ಲಿಂದ ಹೊರಡುವಂತ ಭೀಮ ಇವರನ್ನೆಲ್ಲ ಇಲ್ಲಿ ನಿಲ್ಸ್ಕೊಂಡು ಪೂಜೆ ಮಾಡಿಸಿ ಆಮೇಲೆ ಇಲ್ಲಿಂದ ವೀರನಹೊಸಳ್ಳಿಗೆ ಹೋಗ್ತೀರಾ, ಅಲ್ಲಿಂದ ಗಜಪಯಣ ಲಾರಿ ಹತ್ತಿಸ್ಬಿಡ್ತೀರಾ. ನೀವು ಮುಂಚೆ ನಡ್ಸ್ಕೊಂಡ್ ಕರ್ಕೊಂಡು ಹೋಗ್ತಾ ಇದ್ರಿ ಅಲ್ವಾ? ನಡ್ಸ್ಕೊಂಡು ಹೋಗ್ತಾ ಇದ್ರಿ. ಎಷ್ಟ್ ದಿನ ತಗೋತಾ ಇದ್ರಿ ಆಗ? ಒಂದು 5-6 ದಿನ ತಗೊಂಡು. ಈಗ ಕರ್ಕೊಂಡು ಹೋಗೋದು ಯಾವ ಕಡೆ? ಹುಣಸೂರ್ ಕಡೆಯಿಂದ? ಈ ಕಡೆ ಹುಣಸೂರ್ ಕಡೆಯಿಂದ ಕರ್ಕೊಂಡು ಹೋಗೋದು, ಆ ಕಡೆಯಿಂದ ಬರುತ್ತೆ. ಕೋಟೆ ರೋಡಲ್ಲಿ ಕರ್ಕೊಂಡ್ ಬರ್ತಾ ಇದ್ರು, ಹೆಗಡದೇವನ ಕೋಟೆ ರೋಡಲ್ಲಿ ಕರ್ಕೊಂಡ್ ಬರ್ತೀರಾ? ಅವಾಗ ಮೂರ್ಕಲ್ ಕ್ಯಾಂಪ್ ಅಲ್ಲಿ ಇತ್ತು. ಮೂರ್ಕಲ್ ಕ್ಯಾಂಪ್ ಅಲ್ಲಿ ಇತ್ತ. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು? ಇಲ್ಲಿಗೆ ಬಂದು ಒಂದು 15 ವರ್ಷ ಆಗ್ತಾಯ್ತು ಸರ್. 15 ವರ್ಷ. ಗೋಪಾಲ ಸ್ವಾಮಿನೆಲ್ಲ ಗೋಪಾಲ ಸ್ವಾಮಿನೆಲ್ಲ ಹಿಡಿದು ಮೂರ್ಕಲ್ಲೇ ಪರೀಕ್ಷಿತು. ಅದು ಗಣೇಶ ಇವನ್ನೆಲ್ಲ ಅಲ್ಲೇ ಪರೀಕ್ಷಕ್ಕೆ ಟ್ರೈ ಮಾಡಿ ಸರ್. ಪಾಲಿಬೆಟ್ಟದಲ್ಲಿ ಇಡೋದು ಗಣೇಶ, ಪಾಲಿಬೆಟ್ಟ ಅದನ್ನೆಲ್ಲ ಅಲ್ಲಿ ಪರೀಕ್ಷಿರೋದು ಮೂರ್ಕಲ್ಲೇ. ಇಲ್ಲಿ ಸಿರಿಕಂಠನೆಲ್ಲ ಇಲ್ಲಿ ಪರೀಕ್ಷಿರೋದು ಸರ್.